ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಇಲ್ಲಿ ದಾವಿದ ಭಕ್ತರು ಇಲ್ಲಿ ದೇವರಿಗೆ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೆ ಪ್ರೇರೆ. ದೇವರು ನಮಗೆ ಆಶ್ರಯವು ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯ. ದೇವರು ನಮಗೆ ಆಶ್ರಯವು ದುರ್ಗವಾಗಿ ನಮ್ಮನ್ನು ನಡೆಸುವಂತ ದೇವರು ಪ್ರೇರೆ. ಆತ ನಮ್ಗೆ ಇಕ್ಕಟ್ಟಂತ ದಿನಗಳಲ್ಲಿ ಆತ ನಮ್ಗೆ ವಿಶೇಷ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಾವು ದೇವರಿಗೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರೇರೆ. ದೇವರೇ ನಮ್ಗೆ ಆಶ್ರಯ ದುರ್ಗವು, ಆತನೇ ನಮ್ಗೆ ಆಶ್ರಯವು, ಆತನೇ ನಮ್ಗೆ ಸಹಾಯಕನು, ಆತ ನಿಮ್ಗೆ ಒಳ್ಳೆ ದೇವರು, ಆತ ನಮ್ಗೆ ಇಕ್ಕಟ್ಟಂತ ದಿನಗಳಲ್ಲಿ ಆತ ನಮ್ಗೆ ಸಹಾಯಕವಾಗಿದ್ದು ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಎಷ್ಟು ಜನರು ನಂಬ್ತಾ ಇದ್ರು ಪ್ರಿಯ ಮುಂಜಾನೆ ಸಮಯದಲ್ಲಿ ದೇವರೇ ನಮ್ಗೆ ಸರ್ವಸ್ವ, ದೇವರೇ ನಮ್ಗೆ ಆಶ್ರಯವು, ಆತ ನಮ್ಗೆ ದುರ್ಗವು, ಕೋಟೆವು, ಬಂಡೆವು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಪ್ರಿಯ, ಭೂಮಿ ಆಕಾಶ ನಿರ್ಮಿಸಿದಂತ ಯೆಹೋವ ದೇವರೇ ನಮ್ಗೆ ಸರ್ವಸ್ವ ಆತನೇ ಪ್ರೇರೆ. ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಹೋರಾಟಗಳು ಬರ್ತವೆ. ಅಂತ ಪರಿಸ್ಥಿತಿಲಿ ದೇವರು ಮಾತ್ರ ನಮ್ಗೆ ಸಹಾಯಕವಾಗಿ ನಿಲ್ಲಕ್ಕೆ ಸಾಧ್ಯ ಪ್ರೇರೆ. ಪ್ರತಿಯೊಬ್ಬರು ನಮಗಿಂತ ಇಕ್ಕಟ್ಟ ದಿನಗಳಲ್ಲಿ ನಮ್ಗೆ ಯಾರು ಸಹಾಯ ಮಾಡುವುದಿಲ್ಲ ಪ್ರೇರೆ. ನಮ್ಮ ಸಮಸ್ಯೆಗಳು ನೋಡಿ ಓಡಿ ಹೋಗುವಂತರಾಗಿರ್ತಾರೆ ಪ್ರೇರೆ. ನಮ್ಮ ಬಂಧು ಮಿತ್ರಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಹಾಯ ಮಾಡ್ತೀನಿ ಅಂತ ಅದರ ಕೊನೆ ಕ್ಷಣದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಪ್ರೇರೆ. ಆದ್ರೆ ದೇವರು ಮಾತ್ರ ನಮಗೆ ವಿಶೇಷ ಸಹಾಯಕನಾಗಿದ್ದಾರೆ ಪ್ರೇರೆ. ಆತನು ನಮ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡುವಂತ ದೇವರು, ಆತ ನಮ್ಗೆ ಎಲ್ಲಾ ವಿಷಯ ನಮಗೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವರು ಪ್ರೇರೆ. ಹಲ್ಲೆಲೂಯ. ಆತನು ನಮ್ಮ ಇಕ್ಕಟ್ಟಂತ ದಿನಗಳಲ್ಲಿ ಆತ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂತ ದೇವ್ರು ಪ್ರೇರೆ. ಹಲ್ಲೆಲೂಯ. ಎಷ್ಟು ಜನರು ಭಯ ಪಡ್ತಿದ್ದೀರಾ? ಇಕ್ಕಟ್ಟದ ದಿನಗಳು, ನಮ್ಮ ಪರಿಸ್ಥಿತಿ ಕಣ್ಣೀರು, ನಮ್ಮ ಪರಿಸ್ಥಿತಿ ಹೋರಾಟಗಳು ಅಂತ ಹೇಳಿ ಅಂತ ಪರಿಸ್ಥಿತಿ ಅಂತ ದಿನಗಳಿದೆ ಅಂತೇಳಿ ಎಷ್ಟು ಜನರು ಕಣ್ಣೀರಲ್ಲಿ ಜೀವಿಸ್ತಾ ಇದ್ರು ಪ್ರೇರೆ. ಆದ್ರೆ ಭಯ ಪಡಬೇಡಿ, ದೇವರು ನಮ್ಮೆಲ್ಲರ ಇಕ್ಕಟ್ಟಂತ ದಿನಗಳಲ್ಲಿ ದೇವರು ನಮ್ಗೆ ಒಳ್ಳೆ ಸಹಾಯಕನಾಗಿ ಈ ಮುಂಜಾನೆ ಸಮಯದಲ್ಲಿ ನಮ್ಮ ನಡೆಸ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯ. ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಎಷ್ಟೇ ಒಂದು ಇಕ್ಕಟ್ಟ ದಿನಗಳನ್ನು ನಾವು ಎದುರು ನೋಡಿರ್ಬೋದು, ಎಷ್ಟೇ ಒಂದು ಅಂತ ಪರಿಸ್ಥಿತಿಗಳು ನಾವು ಎದುರು ನೋಡಿರ್ಬೋದು, ಅಂತ ದಿನಗಳು ನಾವು ಕಾಣಿರ್ಬೋದು ಪ್ರೇರೆ. ಆದ್ರೆ ಇನ್ನು ಮುಂದೆ ಅಂತ ದಿನಗಳು, ಅಂತ ಇಕ್ಕಟ್ಟಂತ ಪರಿಸ್ಥಿತಿಗಳು ಎಲ್ಲವನ್ನು ಸಂಪೂರ್ಣವಾಗಿ ದೇವರು ಬಿಡುಗಡೆ ಮಾಡ್ತಿದ್ದಾರೆ ಪ್ರಿಯ. ಆತನೇ ನಮ್ಗೆ ಸಹಾಯಕನಾಗಿರುವಾಗ ನಾವು ಯಾವ ಒಂದು ಇಕ್ಕಟ್ಟ ದಿನಗಳಲ್ಲಿ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರಿಯ. ಯಾಕಂದ್ರೆ ಸರ್ವಶಕ್ತನಾದ ದೇವರು ಆತನೇ ನಮ್ಗೆ ಆಶ್ರಯವು ದುರ್ಗವು, ಆತ ನಮ್ಗೆ ಸಹಾಯಕನಾಗಿದ್ದಾರೆ ಪ್ರಿಯ. ಹಲ್ಲೆಲೂಯ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಪ್ರಿಯ, ದೇವರ ಮೇಲೆ ಆಧಾರ ಇಟ್ಟು ಜೀವಿಸ್ರಿ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಗೆ ಆಶ್ರಯವಾಗಿದ್ದಾರೆ, ಆತ ನಮ್ಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಮತ್ತು ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ರಯಿಸಿ ಬಲಪಡಿಸಿ ಆತ ನಡೆಸುವಂತ ದೇವ್ರು ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೇರೆ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸ್ಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ಈ ವಾಗ್ದಾನ ನೋಡ್ತಾ ಇದ್ರಪ್ಪ, ಅವ್ರ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಅವ್ರ ಜೀವಿತದಲ್ಲಿ ಎದುರಾಗಿಂತ ಪ್ರತಿಯೊಂದು ಇಕ್ಕಟ್ಟದ ದಿನಗಳು, ಶೋಧನೆಗಳು, ಭಯ, ಚಿಂತೆ ಒಳ ಹೋಗಿಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಎಲ್ಲರೂ ಬಿಡುಗಡೆ ಮಾಡಪ್ಪ ತಂದೆ. ದೇವರ ಜೀವಿತದಲ್ಲಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂಥ ಅವ್ರ ಜೀವಿತನೆಲ್ಲ ಬಿಡುಗಡೆ ಮಾಡ್ರಿ. ಅವ್ರಿಗೆ ಒಳ್ಳೆ ಆರೋಗ್ಯನ ಕೊಡ್ರಿ ಪ್ರಭಾ. ಎಷ್ಟು ಜನರು ತಂದೆ ಸಮಸ್ಯೆ ಇದ್ದಂಥ ಜೀವಿತನು ಪ್ರಭಾ ಅವರ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ ತಂದೆ. ದೇವರು ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ತಂದೆ ಭಯಪಟ್ಟು ಜೀವಿಸುವಂತ, ಅವ್ರ ಇಕ್ಕಟ್ಟದ ದಿನಗಳೇ ನೋಡಿ ಚಿಂತಿಸುವಂತ
ಅವ್ರ ಜೀವಿತನು ಪ್ರಭಾ ಈ ಮುಂಜಾನೆ ಸಮಯ ತಂದು ಅವ್ರ ಇಕ್ಕಟ್ಟದ ದಿನಗಳೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀರಪ್ಪ. ನೀವೇ ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸ್ತಾ ಇದ್ದೀರಪ್ಪ. ಸ್ತೋತ್ರ ತಂದೆ ದೇವರು. ಮುಂಜಾನೆ ಸಮಯ ತಂದು ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಸಪಡಿಸಿದ್ರು ಪ್ರಭಾ, ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ ಪ್ರಭಾ. ಅವ್ರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಪ್ರಭಾ ಅವ್ರ ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿದ್ರು ಪ್ರಭಾ, ಅವರೆಲ್ಲಾ ಸಮಸ್ಯೆಯಿಂದ ಬಿಡುಗಡೆ ಮಾಡಪ್ಪ ತಂದೆ ದೇವ್ರೆ. ಈ ಮುಂಜಾನೆ ಸಮಯ ತಂದು ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವರ ಜೀವಿತದಲ್ಲಿ ಪ್ರಭಾ ಅದ್ಭುತ ಮಾಡ್ರಪ್ಪ. ಒಳ್ಳೆ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸಪ್ಪ. ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವ್ ಅವ್ರ ಜೊತೆಲಿದ್ದು, ನೀವೇ ಅವ್ರಿಗೆ ಆಶ್ರಯ ದುರ್ಗವಾಗಿದ್ದು ಪ್ರಭಾ, ನೀವೇ ಅವ್ರ ಬಲವು ಕೋಟೆಯು ಬಂಡೆಯು ನೀನಾಗಿದ್ದು ಪ್ರಭಾ. ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರ ಕುಟುಂಬದಲ್ಲಿದ್ದಂಥ ಪ್ರತಿಯೊಂದು ಹೋರಾಟಗಳಿಂದ ಬಿಡಿಸಿ ಪ್ರಭಾ ಒಳ್ಳೆ ಸಹಾಯಕನಾಗಿದ್ದು ನೀವೇ ಅವ್ರಿಗೆ ಎಲ್ಲಾ ರೀತಿಗೆ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರೇರೆ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳರಾಗಿದ್ರು ಪ್ರೇರೆ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರು ಪ್ರೇರೆ. ಹಲ್ಲೆಲೂಯಾ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರೆ. ಮತ್ತು ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಈ ಮುಂಜಾನೆ ಬರುವ ದೇವರ ವಾಗ್ದಾನಗಳು ನಮ್ಮೆಲ್ಲರ ಜೊತೆಲಿ ಆತ ನಡೆಸುವಂತ ದೇವ್ರ ಪ್ರೇರೆ. ಮತ್ತು ವಿಶೇಷವೇನೆಂದ್ರೆ ಪ್ರೇರೆ, ಸಾಯಂಕಾಲ 8 ಗಂಟೆಗೆ ಲೈವ್ ಇರುತ್ತೆ. ಉಪವಾಸ ಪ್ರಾರ್ಥನೆ, ಬಿಡುಗಡೆ ಆರಾಧನೆ ಕೂಟ. ಪ್ರತಿಯೊಬ್ಬರು ಆರಾಧನೆ ಏಕೀಭವಿಸ್ರಿ. ನಿಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಯಿಂದ ಬಿಡುಗಡೆ ಮಾಡುವಂಥ ದೇವರು, ರೋಗಗಳಿಂದ ಬಿಡುಗಡೆ ಮಾಡುವಂಥ ದೇವರು, ಪ್ರತಿಯೊಂದು ಭಯದಲ್ಲಿದ್ದಂಥ ನಿಮ್ಮ ಜೀವಿತವನ್ನು ಎಲ್ಲವನ್ನು ಬಿಡುಗಡೆ ಮಾಡುವಂಥ ದೇವ್ರ ಪ್ರೇರೆ. ಯಾರು ಮಿಸ್ ಮಾಡ್ಕೊಂಡಂಗೆ ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ ಮತ್ತು ಈ ಲೈವ್ ಅನೇಕರಿಗೆ ಶೇರ್ ಮಾಡು.